ಎಲ್ರಿಗೂ ಬೆಳಗಿನ ಶುಭೋದಯಗಳನ್ನು ತಿಳಿಸ್ತಾ ನಾನು ಇಂದು ಮತ್ತೆ ಒಂದು ವಿನೂತನವಾಗಿರ್ತಕ್ಕಂಥ ಒಂದು ಹಾದಿಯಲ್ಲಿ ಮತ್ತೊಮ್ಮೆ ತಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ಅಣಿಯಾಗ್ತಾ ಇದ್ದೇನೆ. ನಾವೆಲ್ಲರೂ ಸಾಹಿತ್ಯ, ಸಂಸ್ಕೃತಿ, ಕಲೆ, ಸಂಗೀತವನ್ನು ಆರಾಧಿಸ್ತಕ್ಕಂಥ ಮನಸ್ಸುಗಳಿಗೆ ಈ ಒಂದು ಮಧುರ ಶಿಲೆ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಮೂಲಕ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಂದು ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ಕೆ ಮತ್ತೆ ನಾನು ಕೈ ಹಾಕ್ತಾ ಇದ್ದೀನಿ. ಅದು ಏನಂತಂದರೆ, ಒಂದು ಕಡೆ ಗಾದೆ ಮಾತಿದೆ, ಗಿಡವಾಗಿ ಬಾಗದ್ದು ಮರವಾಗಿ ಬಾಗಿತೆ ಅಂತೇಳಿ. ಹಾಗಾಗಿ ಗಿಡವಾಗಿರ್ತಕ್ಕಂಥ ಸಂದರ್ಭದಲ್ಲಿನೇ ಅದನ್ನು ಯಾವ ರೀತಿಯಾಗಿ ಬೆಳೆಸಬೇಕು ಅಂತಕ್ಕಂಥ ವಿಚಾರ ನಾವು ಮಾಡಿದರೆ ಅದು ಮರ ಹೆಮ್ಮರವಾಗಿ ಬೆಳೆದಾಗ ನಮಗೆ ಕೊಡ್ತಕ್ಕಂಥ ಫಲ ಸಕಾರಾತ್ಮಕವಾಗಿರ್ತದೆ ಅಂತೇಳಿ. ಆ ನಿಟ್ಟಿನೊಳಗೆ ಗಿಡವಾಗಿ ಬಾಗದ್ದು ಮರವಾಗಿ ಬಾಗಿತೆ ಅಂತಕ್ಕಂಥ ನಾಣ್ಣುಡಿಯಂತೆ ನಮ್ಮ ಮನೆಯ ಮಕ್ಕಳ ಮನೋವಿಕಾಸಕ್ಕಾಗಿ ಆ ಬಾಲ್ಯದ ಸಂದರ್ಭದಲ್ಲಿನೇ ಮಕ್ಕಳಿಗೆ ಬಾಲ್ಯದ ಅನುಭವಗಳನ್ನು ಉಣಿಸ್ತಕ್ಕಂಥ ಕೆಲಸ ಮಾಡಿದರೆ ಬಾಲ್ಯದಲ್ಲಿಯೇ ಮಕ್ಕಳಿಗೆ ಸರಿಯಾಗಿರ್ತಕ್ಕಂಥ ಮಾನಸಿಕ ವಿಕಾಸ ಆಗಬೇಕಾಗಿತ್ತು. ಅಂತಂದರೆ ಮಕ್ಕಳಿಗೋಸ್ಕರವಾಗಿ ರಚನೆ ಆಗ್ತಕ್ಕಂಥ ಮಕ್ಕಳ ಸಾಹಿತ್ಯ ಅಂತಕ್ಕಂಥದ್ದು, ಅದು ಮಕ್ಕಳ ಕವಿತೆ ಆಗಿರ್ಬೋದು, ಮಕ್ಕಳ ಕಥೆ ಆಗಿರ್ಬೋದು, ಮಕ್ಕಳ ಕಾದಂಬರಿ ಆಗಿರ್ಬೋದು, ಮತ್ತು ಮಕ್ಕಳ ಮನೋವಿಕಾಸಕ್ಕೆ ಸಂಬಂಧಿಸಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಲೇಖನಗಳು ಕೂಡ ಆಗಿರ್ಬೋದು. ಈ ಎಲ್ಲ ಬರವಣಿಗೆಗಳನ್ನು ನಮ್ಮ ಮನೆಯ ಮಕ್ಕಳ ಮನಸ್ಸಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಖೇದಕರ ಸಂಗತಿ ನಮ್ಮಲ್ಲಿ ಇದೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳಿಗೋಸ್ಕರವಾಗಿ ರಚನೆ ಆಗ್ತಕ್ಕಂಥ ಸಾಹಿತ್ಯ ಮಕ್ಕಳ ಮನಸ್ಸಿಗೆ ಮುಟ್ಟಬೇಕಾಗಿತ್ತಂತಂದರೆ ಆ ಮಗು ಮನಸ್ಸಿನ ನಾವುಗಳು ಅದನ್ನು ಅಧ್ಯಯನ ಮಾಡಿ ಆಸ್ವಾದಿಸಿ ನಮ್ಮ ಮನೆಯ ಮಗುವಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಹಾಗಾಗಿ ಆ ನಿಟ್ಟಿನೊಳಗೆ ಮಕ್ಕಳಿಗಾಗಿ ರಚನೆಯಾಗಿರ್ತಕ್ಕಂಥ ಸಾಹಿತ್ಯವನ್ನು ನಮ್ಮ ಮನೆಯ ಮಗುವಿನ ಮನಸ್ಸಿಗೆ ಮುಟ್ಟಿಸ್ಬೇಕಾಗಿತ್ತಂತಂದರೆ ನನ್ನದೊಂದು ಪುಟ್ಟ ಪ್ರಯತ್ನ ನಿಮ್ಮ ಮನೆಯ ಮಕ್ಕಳ ಮನದಂಗಳಕ್ಕೆ ಈ ಒಂದು ಮಕ್ಕಳ ಸಾಹಿತ್ಯವನ್ನು ತಲುಪಿಸಬೇಕಾಗಿತ್ತು. ಅಂತಂದರೆ ಇಲ್ಲಿ ನೀವು ಇಬ್ಬರು ಕೈ ಜೋಡಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಅದಕ್ಕೋಸ್ಕರವಾಗಿ ನಿಮ್ಮ ಮನೆಯ ಮಕ್ಕಳಿಗೋಸ್ಕರ, ನಮ್ಮ ಮನೆಯ ಮಕ್ಕಳಿಗೋಸ್ಕರ ಮಕ್ಕಳ ಸಾಹಿತ್ಯದ ಕತೆ, ಕವಿತೆ, ಕಾದಂಬರಿಗಳ ಕೆಲವೊಂದಿಷ್ಟು ವಿಡಿಯೋ ತುಣುಕುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ನಿಮ್ಮ ಮನೆಯ ಮಕ್ಕಳಿಗೆ ಇದನ್ನು ಆಲಿಸ್ತಕ್ಕಂಥ ಸೌಕರ್ಯವನ್ನು ತಾವೆಲ್ಲರೂ ಒದಗಿಸಬೇಕು. ಮಕ್ಕಳ ಮನೋವಿಕಾಸಕ್ಕೆ ತಾವು ತಮ್ಮ ಮಗುವಿನ ಮಾನಸಿಕ ಬೆಳವಣಿಗೆಗೆ ಒಂದು ಉತ್ತಮವಾಗಿರ್ತಕ್ಕಂಥ ಹಾದಿಯನ್ನು ಹಾಕಿಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಮಧುರ ಶಿಲೆ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಮೂಲಕ ರವಿವಾರಕ್ಕೊಂದರಂತೆ ಮಕ್ಕಳ ಕಥೆಯಾಗಿರ್ಬೋದು, ಮಕ್ಕಳ ಕವಿತೆಗಳಾಗಿರ್ಬೋದು, ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ತಮ್ಮ ಮನಸ್ಸಿನ ಅಂಗಳಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರವಾಗಿ ತಮ್ಮೆಲ್ಲರ ಸಹಕಾರ ಇದೆ ಅಂತೇಳಿ ನಾನು ಭಾವಿಸ್ತಾ ಮುಂದಿನ ಕಾರ್ಯಕ್ಕೆ ಅಣಿಯಾಗ್ತಾ ಇದ್ದೇನೆ. ಸರ್ವರಿಗೂ ಮಧುರ ಶಿಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಈ ವಾರದ ಮಕ್ಕಳ ಕತೆ ಆಕಾಶಕ್ಕೆ ಹಾರಿದ ಅಮ್ಮು. ಇದು ಕರ್ಮವೀರ ವಾರಪತ್ರಿಕೆಯಲ್ಲಿ ಪ್ರಕಟಗೊಂಡಿರ್ತಕ್ಕಂಥ ಕತೆ ಹೀಗಿದೆ. ಅಂದು ಸಂಕ್ರಾಂತಿ ಹಬ್ಬ. ಅಮ್ಮುವಿನ ತಾಯಿ ಬೆಳಿಗ್ಗೆ ಬೇಗ ಎದ್ದು ಕಸ ಗುಡಿಸಿ ಬಂಡೆ ತೊಳೆದು ಅಂಗಳಕ್ಕೆ ನೀರು ಹೊಡೆದು ರಂಗೋಲಿಗೆ ಬಣ್ಣ ತುಂಬುತ್ತಿದ್ದಳು.
ಆಗ ತಾನೇ ನಿದ್ದೆಯಿಂದ ಎಚ್ಚರಗೊಂಡ ಅಮ್ಮು ಕಣ್ಣು ಉಜ್ಜುತ್ತಾ ಹೊರಗೆ ಬಂದು, ಅಮ್ಮ, ನಾನು ಬಣ್ಣ ತುಂಬಿವೆ ಎಂದು ತನ್ನ ತಾಯಿಯ ಜೊತೆಗೆ ಸೇರಿ ರಂಗೋಲಿಗೆ ಬಣ್ಣ ತೊಡಗಿದಳು. ಆಗಲೇ ಬಣ್ಣದ ಚಿಟ್ಟೆಯಂತಾದ ಅಮ್ಮುವಿನ ಮನಸ್ಸು ತುಂಬ ಖುಷಿಯಿಂದ ಅಮ್ಮನ ಜೊತೆಗೆ ಗೌರಿ ಪೂಜೆ ಮಾಡಿ ಬಾಗಿನ ಅರ್ಪಿಸಿ ಅಪ್ಪ, ಅಮ್ಮ ಮತ್ತು ತನ್ನ ಅಕ್ಕಂದಿರ ಜೊತೆ ಸೇರಿ ಗಾಳಿಪಟ ಹಾರಿಸಲು ತಯಾರಾದಳು. ನೋಡಿ, ಇಲ್ಲಿ ಅಮ್ಮು ಅಂತಕ್ಕಂಥ ಪುಟ್ಟ ಹುಡುಗಿ, ಆ ಅಮ್ಮು ಅಂತಕ್ಕಂಥ ಹುಡುಗಿ ಈ ಒಂದು ಕಥೆಯ ನಾಯಕಿ. ಅಂದು ಸಂಕ್ರಾಂತಿ ಹಬ್ಬ ಇರುವುದರಿಂದ ಆ ಅಮ್ಮುವಿನ ತಾಯಿ ಅಂದು ಬೆಳಗಿನ ಜಾವ ಬೇಗನೆ ಎದ್ದು ಮನೆಯೆಲ್ಲ ಸ್ವಚ್ಛಗೊಳಿಸಿ ಅಂಗಳವನ್ನು ಸ್ವಚ್ಛಗೊಳಿಸಿ ಅಂಗಳದಲ್ಲಿ ರಂಗೋಲಿಯನ್ನು ಹಾಕಿ ಆ ರಂಗೋಲಿಗೆ ಬಣ್ಣವನ್ನು ತುಂಬತಕ್ಕಂಥ ಸಂದರ್ಭ. ಆ ಸಮಯದಲ್ಲಿ ನಿದ್ದೆಯಿಂದ ಎದ್ದಿರ್ತಕ್ಕಂಥ ಅಮ್ಮು ತನ್ನ ಕಣ್ಣನ್ನು ಉಜ್ಜುತ್ತಾ ನೇರವಾಗಿ ಎಲ್ಲಿಗೆ ಬಂದಂತ ಕೇಳಿದಾಗ ತನ್ನ ತಾಯಿ ಇರ್ತಕ್ಕಂಥ ಮನೆಯ ಅಂಗಳಕ್ಕೆ ಬರ್ತಾಳೆ. ಆ ಮನೆಯ ಅಂಗಳದಲ್ಲಿ ತನ್ನ ತಾಯಿ ರಂಗೋಲಿಗೆ ಬಣ್ಣ ತುಂಬತಕ್ಕಂಥ ಸಂದರ್ಭವನ್ನು ನೋಡಿರ್ತಕ್ಕಂಥ ಅಮ್ಮು, ನಾನು ರಂಗೋಲಿಗೆ ಬಣ್ಣವನ್ನು ತುಂಬುತ್ತೇನೆ ಅಂತೇಳಿ ಅಮ್ಮನಿಗೆ ಕೇಳಿಕೊಳ್ತಾಳೆ. ಆಗ ಅಮ್ಮ ಸರಿ ಬಾ ಎಂದು ಕರೆದಾಗ ಅಮ್ಮು ಏನು ಮಾಡ್ತಾಳೆ ಅಂತ ಕೇಳಿದರೆ ತಾಯಿಯ ಜೊತೆ ಸೇರಿ ರಂಗೋಲಿಗೆ ಬಣ್ಣವನ್ನು ತುಂಬಲಿಕ್ಕೆ ಆರಂಭಿಸ್ತಾಳೆ. ಯಾವಾಗ ಅಮ್ಮು ರಂಗೋಲಿಗೆ ಬಣ್ಣವನ್ನು ತುಂಬಿಸ್ಲಿಕ್ಕೆ ಆರಂಭಿಸ್ತಾಳೋ ಆ ಬಣ್ಣದ ಆಕರ್ಷಣೆ ಅಂತಕ್ಕಂಥದ್ದು ಅವಳ ಮನಸ್ಸನ್ನು ಕೂಡ ಏನು ಮಾಡಿದಂತ ಕೇಳಿದಾಗ ಬಣ್ಣದಂತೆ ಮನಸ್ಸು ಕೂಡ ಏನಾಯ್ತಂದರೆ ಅರಳಿತು. ಆ ಬಣ್ಣದಂತೆ ಅರಳಿದ ಮನಸ್ಸಿನ ಜೊತೆಗೆ ಅಮ್ಮು ತನ್ನ ತಾಯಿಯ ಜೊತೆಗೂಡಿ ಅವತ್ತು ಸಂಕ್ರಾಂತಿ ಹಬ್ಬ ಇರುವುದರಿಂದ ತಾಯಿಯ ಜೊತೆಗೆ ಗೌರಿ ಪೂಜೆ ಮಾಡ್ತಾಳೆ, ಗೌರಿಗೆ ಬಾಗಿನವನ್ನು ಕೂಡ ಅರ್ಪಿಸ್ತಾಳೆ. ಆಮೇಲೆ ಊಟ ಮುಗಿದ ಮೇಲೆ ತನ್ನ ತಾಯಿ, ತಂದೆ ಮತ್ತು ತನ್ನ ಅಕ್ಕಂದಿರ ಜೊತೆಗೆ ಸೇರಿ ಗಾಳಿಪಟವನ್ನು ಹಾರಿಸಲು ತಯಾರಾಗ್ತಾಳೆ. ಮುಂದೇನಾಗುತ್ತೆ ನೋಡೋಣ. ಹಬ್ಬದ ಕೆಲಸದಲ್ಲಿ ಸಾಕಾಗಿದೆ, ಬೇಡವೆಂದರೂ ಕೇಳದೆ ಎಲ್ಲರೂ ಗಾಳಿಪಟ ಆಡಿಸುತ್ತಿದ್ದಾರೆ, ನಾವು ಆಡಿಸೋಣ ಎಂದು ಬೆನ್ನು ಬಿಡದೆ ಅಪ್ಪ ಅಮ್ಮನಿಗೆ ಕಿರಿಕಿರಿ ಮಾಡಿ ಗಾಳಿಪಟ ಹಾರಿಸಲು ಮನೆಯ ಮೇಲೆ ಹತ್ತಿದರು. ತನ್ನ ಅಕ್ಕಂದಿರ ಪತಂಗಗಳು ಮೇಲೆ ಹಾರಿದವು. ತನಗೆ ಹಾರಿಸಲು ಬರದೆ ಅಳತೊಡಗಿದಳು. ಅಮ್ಮುವಿನ ತಂದೆ ಅವಳನ್ನು ಸಮಾಧಾನ ಮಾಡಿ ಅಮ್ಮುವಿನ ಪತಂಗವನ್ನು ಮೇಲೆ ಹಾರಿಸಿದರು. ಅದು ಮೇಲೆ ಹಾರುತ್ತಾ ಅಮ್ಮುವಿನ ಅಕ್ಕಂದಿರ ಪತಂಗಗಳಿಗಿಂತಲೂ ಮೇಲೆ ಹಾರಿತು. ಎಷ್ಟು ಮೇಲೆ ಎಂದರೆ ಆಕಾಶಕ್ಕೆ ಮುತ್ತು ಕೊಡುವಷ್ಟು ಮೇಲಕ್ಕೆ ಹಾರಿತು. ಅದರಿಂದ ಸಂತೋಷಗೊಂಡ ಅಮ್ಮು ನನ್ನ ಪತಂಗ ಎನ್ನುತ್ತಾ ಖುಷಿಯಿಂದ ಕುಣಿದಾಡಿದಳು. ಅಮ್ಮು, ನಿನ್ನ ಪತಂಗ ಆಕಾಶದೆತ್ತರಕ್ಕೆ ಹಾರಿದೆ ನೋಡು, ನಿನ್ನ ಪತಂಗದ ದಾರವನ್ನು ಹಿಡಿ ಎಂದು ಅಮ್ಮುವಿನ ತಂದೆ ಪತಂಗದ ದಾರವನ್ನು ಅಮ್ಮುವಿನ ಕೈಗೆ ಕೊಟ್ಟಿದ್ದೇ ತಡ ಬೆನ್ನಿಗೆ ರೆಕ್ಕೆ ಕಟ್ಟಿಕೊಂಡವಳಂತೆ ಅಮ್ಮು ಬುರ್ರೆಂದು ಆಕಾಶಕ್ಕೆ ಹಾರಿದಳು. ನೋಡು, ಅಂದು ಸಂಕ್ರಾಂತಿ ಹಬ್ಬ ಇರೋದರಿಂದ ಮನೆಯಲ್ಲಿ ಕೆಲಸ ಮಾಡಿ ಸಾಕಾಗಿ ಹೋಗಿದೆ, ಇವತ್ತು ಬೇಡ ನಾಳೆ ಆಡಿಸೋಣ ಎಂದರೂ ಕೂಡ ಕೇಳದ ಅಮ್ಮು ಎಲ್ಲರೂ ಇವತ್ತು ಪತಂಗವನ್ನು ಹಾರಿಸ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಇವತ್ತೇ ಪತಂಗವನ್ನು ಹಾರಿಸೋಣ ಅಂತೇಳಿ ಅಮ್ಮು ತನ್ನ ತಾಯಿ ಮತ್ತು ತಂದೆಗೆ ಕಿರಿಕಿರಿ ಮಾಡಿ ಏನು ಮಾಡ್ತಾರೆ ಅಂತ ಕೇಳಿದಾಗ ಪತಂಗವನ್ನು ಹಾರಿಸಲಿಕ್ಕೆ ಮನೆಯ ಚಾವಣಿಯ ಮೇಲೆ ಇರ್ತಾರೆ. ಆ ಒಂದು ಪತಂಗವನ್ನು ಹಾರಿಸ್ತಕ್ಕಂಥ ಸಂದರ್ಭದಲ್ಲಿ ಅಮ್ಮುವಿನ ಅಕ್ಕಂದಿರ ಪತಂಗಗಳು ಮೇಲ್ಗಡೆ ಹಾರ್ತವೆ. ಆದರೆ ಅಮ್ಮುವಿಗೆ ಪತಂಗ ಹಾರಿಸಲು ಬರದೇ ಇರುವುದರಿಂದ ಅಮ್ಮುವಿನ ಪತಂಗ ಮೇಲೆ ಹಾರೋದಿಲ್ಲ. ಅದಕ್ಕೋಸ್ಕರ ಅಮ್ಮು ಏನು ಮಾಡ್ತಾಳೆ ಅಂತ ಕೇಳಿದಾಗ ನನ್ನ ಪತಂಗ ಮೇಲೆ ಹಾರ್ತಾ ಇಲ್ಲ ಅಂತೇಳಿ ಅಳೋದಕ್ಕೆ ಆರಂಭಿಸ್ತಾಳೆ. ಆಗ ಅಮ್ಮುವಿನ ತಂದೆ ಅಮ್ಮುವಿನ ಪತಂಗವನ್ನು ತೆಗೆದುಕೊಂಡು ಮೇಲಕ್ಕೆ ಹಾರಿಸ್ತಾರೆ. ಎಲ್ಲಿವರೆಗೆ ಹಾರ್ತಂತ ಕೇಳಿದಾಗ ಅಮ್ಮುವಿನ ಪತಂಗ ಹಾರುತ್ತಾ ಎಷ್ಟು ಮೇಲೆ ಹೋಯ್ತಂತ ಕೇಳಿದಾಗ ಆಕಾಶದೆತ್ತರಕ್ಕೆ ಹಾರಿತು. ಅದನ್ನು ಕಂಡಿರ್ತಕ್ಕಂಥ ಅಮ್ಮು ಅಳುವುದನ್ನು ನಿಲ್ಲಿಸಿ
ಖುಷಿಯಿಂದ ಕುಣಿದಾಡಲಿಕ್ಕೆ ಆರಂಭಿಸಿದ್ಲು. ನನ್ನ ಪತಂಗ ನನ್ನ ಪತಂಗ ಅಂತೇಳಿ ಖುಷಿಯಿಂದ ಏನು ಮಾಡ್ತಾಳೆ ಅಂತ ಕೇಳಿದಾಗ ಕುಣಿದಾಡ್ತಾಳೆ. ಆಗ ಅಮ್ಮುವಿನ ತಂದೆ, ಅಮ್ಮು ನಿನ್ನ ಪತಂಗದ ದಾರವನ್ನು ಹಿಡಿ ಅಂತೇಳಿ ಯಾರ ಕೈಯಲ್ಲಿ ಕೊಡ್ತಾರೆ ಅಂತ ಕೇಳಿದಾಗ ಅಮ್ಮುವಿನ ಕೈಯಲ್ಲಿ ತನ್ನ ಪತಂಗದ ದಾರವನ್ನು ಕೊಡ್ತಾರೆ. ತನ್ನ ಪತಂಗದ ದಾರವನ್ನು ಹಿಡಿದುಕೊಂಡಿರ್ತಕ್ಕಂಥ ಅಮ್ಮು ಪತಂಗ ಆಕಾಶದೆತ್ತರಕ್ಕೆ ಹಾರಿರ್ತಕ್ಕಂಥ ಖುಷಿಯಲ್ಲಿ ತಾನೂ ಬೆನ್ನಿಗೆ ರೆಕ್ಕೆಯನ್ನು ಕಟ್ಟಿಕೊಂಡವಳಂತೆ ಬುರ್ರೆಂದು ಎಲ್ಲಿಗೆ ಹೋದ ಅಂತ ಕೇಳಿದಾಗ ಆಕಾಶಕ್ಕೆ ಹಾರ್ತಾಳೆ. ಮುಂದೆ ಏನಾಯ್ತು ನೋಡೋಣ. ಗಗನಮುಖಿಯಾಗಿ ಹೊರಟ ಅಮ್ಮು ಮೊದಲು ಭೇಟಿಯಾಗಿದ್ದು ದಿನಾಲು ತಮ್ಮ ಮನೆಯ ಅಂಗಳದಲ್ಲಿ ಬಂದು ನೀರು ಕುಡಿಯುವ ಗುಬ್ಬಿಗಳ ಬಳಗವನ್ನು. ಗುಬ್ಬಿಗಳೊಂದಿಗೆ ಬೆರೆತು ಗಿಡ ಮರಗಳ ಮೇಲೆ ಕೂರುತ್ತಾ ಅಲ್ಲಲ್ಲಿ ಕಾಳುಗಳನ್ನು ಕುಕ್ಕಿ ತಿನ್ನುತ್ತಾ ನೀರಿನ ಮೂಲಗಳು ಕಂಡಾಗ ನೀರು ಕುಡಿಯುತ್ತಾ ಖುಷಿಪಟ್ಟಳು. ಅಮ್ಮು ಆಕಾಶಕ್ಕೆ ಆಡಿದ ಮೇಲೆ ಆ ಗಗನಮುಖಿಯಾಗಿ ಸಾಕ್ತಕ್ಕಂಥ ಸಂದರ್ಭದಲ್ಲಿ ಮೊದಲು ಯಾರನ್ನು ಭೇಟಿ ಆಗ್ತಾ ಅಂತ ಕೇಳಿದಾಗ ದಿನಾಲೂ ತನ್ನ ಮನೆಯ ಅಂಗಳದಲ್ಲಿ ಬರ್ತಕ್ಕಂಥ ಗುಬ್ಬಿಗಳ ಬಳಗವನ್ನು. ಅಮ್ಮು ಏನು ಮಾಡ್ತಾ ಇರ್ತಾಳೆ, ದಿನಾಲೂ ತನ್ನ ಮನೆಯ ಅಂಗಳದಲ್ಲಿ ಬರ್ತಕ್ಕಂಥ ಗುಬ್ಬಿಗಳ ಜೊತೆಯಲ್ಲಿ ಆಟವಾಡ್ತಿರ್ತಾಳೆ. ಅದಕ್ಕೋಸ್ಕರವಾಗಿ ಮೊದಲೇದಾಗಿ ಏನು ಮಾಡ್ತಾಳೆ ಅಂತ ಕೇಳಿದಾಗ ಗುಬ್ಬಿಯ ಬಳಗವನ್ನು ಸೇರಿ ಆ ಗುಬ್ಬಿಗಳ ಜೊತೆಯಲ್ಲಿ ಹಾರ್ತಾ ಗಿಡಗಳ ಮೇಲೆ ಕೂರುತ್ತಾ ಮತ್ತು ನೀರಿನ ಮೂಲಗಳು ಕಂಡಾಗ ನೀರನ್ನು ಕುಡಿಯುತ್ತಾ ಖುಷಿ ಪಡ್ತಾಳೆ. ಮುಂದೇನಾಗುತ್ತೆ, ಗುಬ್ಬಿಗಳು ಗೂಡು ಕಟ್ಟುವ ಕಲೆಯನ್ನು ಕಲಿಯಲು ಗುಬ್ಬಿಗಳೊಂದಿಗೆ ಒಂದೊಂದೇ ಹುಲ್ಲುಕಡ್ಡಿಯನ್ನು ಬಾಯಿಲಿ ಹಿಡಿದುಕೊಂಡು ಬಂದು ಗಿಡದಲ್ಲಿ ಗುಬ್ಬಿಗಳ ಸಹಾಯದೊಂದಿಗೆ ಗೂಡು ನಿರ್ಮಿಸಿ ಸಂತೋಷದಿಂದ ಕುಣಿದು ಗುಬ್ಬಿಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಿ ಮತ್ತೆ ಹಾರಿದಳು. ನೋಡಿ, ಗುಬ್ಬಿಗಳೊಂದಿಗೆ ಸೇರಿಕೊಂಡು ಆಟವಾಡ್ತಾ ಅವುಗಳೊಂದಿಗೆ ಕಾಳನ್ನು ತಿಂತಾ ಮತ್ತು ನೀರನ್ನು ಕುಡಿಯುತ್ತಾ ಆ ಗುಬ್ಬಿಗಳು ಯಾವ ರೀತಿಯಾಗಿ ಗೂಡನ್ನು ಕಟ್ತಾವೆ ಆ ಕಲೆಯನ್ನು ನಾನೂ ಕಲಿತುಕೊಳ್ಬೇಕು ಅಂತೇಳಿ ಗುಬ್ಬಿಗಳ ಜೊತೆಯಲ್ಲಿ ತಾನು ಕೂಡ ಬಾಯಿಯಿಂದ ಒಂದೊಂದೇ ಕಡ್ಡಿಯನ್ನು ತೆಗೆದುಕೊಂಡು ಬಂದು ಗೂಡನ್ನು ನಿರ್ಮಿಸ್ತಕ್ಕಂಥ ಕಲೆಯನ್ನು ಕಲಿತುಕೊಂಡು ಖುಷಿಯಿಂದ ಆ ಗುಬ್ಬಿಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಿ ಮತ್ತೇನು ಮಾಡ್ತಾಳೆ ಅಂತ ಕೇಳಿದಾಗ ಹಾಗೆ ಮೇಲಕ್ಕೆ ಆರ್ತಾ ಹೋಗ್ತಾಳೆ. ಮುಂದೆ ಎಲ್ಲಿಗೆ ಹೋಗ್ತಾಳೆ, ತನ್ನ ಮನೆಯ ಅಂಗಳದಲ್ಲಿರುವ ಪೇರಲೆ ಹಣ್ಣಿನ ಗಿಡದಲ್ಲಿ ಹಣ್ಣು ತಿನ್ನಲು ಬರುತ್ತಿರುವ ಗಿಣಿಗಳ ಬಳಗವನ್ನು ಸೇರಿ ಅವುಗಳ ಜೊತೆಯಲ್ಲಿ ಹಾರುತ್ತಾ ವಿವಿಧ ಹಣ್ಣಿನ ಗಿಡಗಳ ಮೇಲೆ ಕುಳಿತು ಹಣ್ಣಿನ ಸವಿಯಾದ ಸ್ವಾದವನ್ನು ಸವಿದು ಖುಷಿಯಿಂದ ಗಿಣಿಗಳ ಬಳಗಕ್ಕೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಿ ಮತ್ತೆ ಹಾರಿದಳು. ನೋಡಿ, ಅಲ್ಲಿಂದ ಹೊರಟು ಇಲ್ಲಿ ಹೋಗ್ತಾಳೆ ಅಂತ ಕೇಳಿದಾಗ ದಿನಾಲು ತನ್ನ ಮನೆಯ ಅಂಗಳದಲ್ಲಿರ್ತಕ್ಕಂಥ ಪೇರಲೆ ಹಣ್ಣಿನ ಗಿಡದಲ್ಲಿ ಬಂದುಕೊಳ್ತಕ್ಕಂಥ ಗಿಣಿಗಳ ಬಳಗವನ್ನು ಸೇರಿಕೊಳ್ತಾಳೆ. ಆ ಗಿಣಿಗಳ ಬಳಗವನ್ನು ಸೇರಿಕೊಂಡು ನಿಮ್ಮ ಜೊತೆ ನಾನು ಕೂಡ ಏನು ಮಾಡ್ತೀನಿ ಅಂತ ಕೇಳಿದಾಗ ಹಾರ್ತೀನಿ, ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಅಂತ ಅಂದಾಗ ಆ ಗಿಣಿಗಳ ಬಳಗದ ಜೊತೆ ಸೇರಿ ಗಿಡದಿಂದ ಗಿಡಕ್ಕೆ ಹಾರ್ತಾ ವಿವಿಧ ರೀತಿಯಾಗಿರ್ತಕ್ಕಂಥ ಹಣ್ಣಿನ ಗಿಡಗಳ ಮೇಲೆ ಕುಳಿತು ವಿವಿಧ ರೀತಿಯಾದ ಹಣ್ಣಿನ ಸ್ವಾದವನ್ನು ಸವಿದು ಆ ಗಿಣಿಗಳ ಬಳಗಕ್ಕೆ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತಾ ಅಲ್ಲಿಂದ ಮತ್ತೇನು ಮಾಡ್ತಾಳೆ ಅಂತ ಕೇಳಿದಾಗ ಹಾರ್ತಾ ಹೋಗ್ತಾಳೆ. ಮತ್ತೆ ಎಲ್ಲಿಗೆ ಹೋಗ್ತಾಳೆ ಅಂತ ಕೇಳಿದ್ರೆ, ಆಕಾಶದೆಡೆಗೆ ಹಾರುತ್ತಿರುವಾಗ ಭೇಟಿಯಾದ ಚಿಟ್ಟೆಗಳ ಬಳಗವನ್ನು ಕಂಡು ಮನದುಂಬಿ ಆನಂದಿಸಿ ಚಿಟ್ಟೆಗಳನ್ನು ಕೇಳಿ ಅವುಗಳ ಬಣ್ಣ ಬಣ್ಣದ ಡ್ರೆಸ್ ತಾನೂ ಧರಿಸಿಕೊಂಡು ಚಿಟ್ಟೆಗಳೊಂದಿಗೆ ಸುತ್ತಾಡಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದಳು. ನೋಡಿ, ಅಲ್ಲಿಂದ ಹೊರಟಿರ್ತಕ್ಕಂಥ ಅಮ್ಮು ಚಿಟ್ಟೆಗಳ ಬಳಗವನ್ನು ಸೇರ್ತಾಳೆ. ಆ ಚಿಟ್ಟೆಗಳ ಬಳಗವನ್ನು ಸೇರಿ ಚಿಟ್ಟೆಗಳ ಜೊತೆಯಲ್ಲಿ ತಾನೂ ಹಾರ್ತಾ ಆ ಚಿಟ್ಟೆಗಳು ಧರಿಸಿರ್ತಕ್ಕಂಥ ಬಣ್ಣ ಬಣ್ಣದ ಡ್ರೆಸ್ ಇದೆಯಲ್ಲ ಆ ಡ್ರೆಸ್ಸನ್ನು ಕೂಡ ತಾನೂ ಧರಿಸಿಕೊಂಡು ಖುಷಿಯಿಂದ ತನ್ನ ಸಮಯವನ್ನು ಕಳೆದು ಆ ಗುಬ್ಬಿಗಳ ಬಳಗಕ್ಕೆ ಗಿಣಿಗಳ ಬಳಗಕ್ಕೆ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳಿದಂತೆ ಚಿಟ್ಟೆಗಳ ಬಳಗಕ್ಕೂ ಕೂಡ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇರಿ ಮತ್ತೆ ಮುಂದಕ್ಕೆ ಸಾಗ್ತಾಳೆ. ಹಾಗೆ ಹಾರುತ್ತಾ ಮೋಡದ ಮೇಲೆ ಹೋಗುವಾಗ ಒಮ್ಮೆ ಕೆಳಗೆ ನೋಡಿದಳು. ಮನೆಗಳು, ಗಿಡ ಮರಗಳು ಮತ್ತು ಮನುಷ್ಯರು ತುಂಬ ಚಿಕ್ಕದಾಗಿ ಕಾಣುತ್ತಿದ್ದರು. ಅವಳ ಆನಂದಕ್ಕೆ ಎಲ್ಲೆಯೇ ಇರಲಿಲ್ಲ. ಮುಂದೆ ಸಾಗುತ್ತಾ ಚಂದಮಾಮನನ್ನು ಭೇಟಿಯಾಗಿ ಕಣ್ತುಂಬಿಕೊಂಡು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದಳು. ನೋಡಿ, ಚಿಟ್ಟೆಗಳ ಬಳಗದೊಂದಿಗೆ ಆಟವಾಡ್ತಾ ಹಾಗೆ ಮುಂದಕ್ಕೆ ಹಾರ್ತಾ ಹೋದಾಗ ಒಮ್ಮೆ ಮೇಲಿನಿಂದ ಕೆಳಗಡೆ ನೋಡ್ತಾಳೆ. ಕೆಳಗಡೆ ಇರತಕ್ಕಂಥ ಭೂಮಿಯ ಮೇಲಿರ್ತಕ್ಕಂಥ ಮನೆಗಳಾಗಿರ್ಬೋದು ಮತ್ತು ಗಿಡ ಮರಗಳಾಗಿರ್ಬೋದು ಮನುಷ್ಯರಾಗಿರ್ಬೋದು ಭಾಳಷ್ಟು ಚಿಕ್ಕದಾಗಿ ಕಾಣ್ತಾ ಇತ್ತು. ಅದನ್ನು ನೋಡಿ ಆನಂದವನ್ನು ಪಟ್ಟು
ತನ್ನ ಒಂದು ಸಂತೋಷಕ್ಕೆ ಎಲ್ಲೇನೇ ಇರದಷ್ಟು ಖುಷಿಯನ್ನು ಪಡ್ತಕ್ಕಂಥ ಸಂಗತಿ ಇಲ್ಲಿ ಅಮ್ಮುವಿನ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಹಾಗೆ ಆಡ್ತಾ ಹೋದಾಗ ಚಂದಮಾಮನನ್ನು ಭೇಟಿಯಾಗಿ ಚಂದಮಾಮನಿಗೆ ಏನು ಮಾಡ್ತಾನೆ ಅಂತ ಕೇಳಿದಾಗ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾಳೆ. ಚಂದಮಾಮ, ನಿನ್ನೊಂದಿಗೆ ಆಟವಾಡಲು ನನಗೆ ತುಂಬ ಇಷ್ಟ ಎನ್ನುತ್ತಾ ಅವನೊಂದಿಗೆ ಕಣ್ಣು ಮುಚ್ಚಾಲೆ, ಕುಂಟೆಬಿಲ್ಲೆ ಮುಂತಾದ ಆಟಗಳನ್ನು ಆಡಿ ಸಂತೋಷದ ಕಡಲಲ್ಲಿ ತೇಲಾಡಿದಳು. ಅಷ್ಟೇ ಅಲ್ಲದೆ, ಚಂದಮಾಮ, ನಿನ್ನೊಂದಿಗೆ ಇರಲು ನನಗೆ ಬಹಳ ಇಷ್ಟ, ನೀನೇಕೆ ಇಷ್ಟು ಮೇಲೆ ಬಂದಿರುವೆ ಎಂದು ಪ್ರಶ್ನಿಸಿ ಚಂದಮಾಮನನ್ನು ಒಪ್ಪಿಸಿ ಭೂಮಿಗೆ ಕರೆತರುತ್ತಿದ್ದಳು. ನೋಡಿ, ಚಂದಮಾಮನಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಿ, ಚಂದಮಾಮ, ನಿನ್ನ ಜೊತೆಗೆ ಆಟ ಆಡ್ಲಿಕ್ಕಂದ್ರೆ ನನಗೆ ಭಾಳಷ್ಟು ಖುಷಿ, ಅದಕ್ಕೋಸ್ಕರ ನಾನು ನೀನೇನು ಮಾಡೋಣ ಅಂತ ಕೇಳಿದಾಗ ಆಟವಾಡೋಣ. ಏನು ಆಟ ಆಡಿದ್ರು ಅಂತ ಕೇಳಿದಾಗ ಕಣ್ಣು ಮುಚ್ಚಾಲೆ ಆಡಿದರು, ಕುಂಟೆಬಿಲ್ಲೆ ಆಡಿದರು, ಇನ್ನು ಬೇರೆ ರೀತಿಯಾಗಿರ್ತಕ್ಕಂಥ ಆಟಗಳನ್ನು ಚಂದಮಾಮನ ಜೊತೆಯಲ್ಲಿ ಸೇರಿ ಅಮ್ಮು ಆಟವನ್ನು ಆಡಿ ಅತ್ಯಂತ ಖುಷಿಯನ್ನು ಪಡ್ತಾಳೆ. ಅಷ್ಟೇ ಅಲ್ಲದೆ, ಚಂದಮಾಮ, ನನಗೆ ನಿನ್ನ ಜೊತೆ ಇರೋಕ್ಕೆ ಭಾಳಷ್ಟು ಇಷ್ಟ, ಆದರೆ ನೀನು ಯಾಕೆ ಇಷ್ಟು ಮೇಲೆ ಬಂದು ಕುಳಿತಿರುವೆ ಅಂತೇಳಿ ಯಾರನ್ನ ಪ್ರಶ್ನೆ ಮಾಡ್ತಾ ಅಂತ ಕೇಳಿದ್ರೆ ಚಂದಮಾಮನನ್ನು ಪ್ರಶ್ನೆ ಮಾಡಿ, ನೀನು ಕೂಡ ನಮ್ಮ ಜೊತೆಗೆ ಭೂಮಿಗೆ ಬಂದುಬಿಡು ಅಂತೇಳಿ ಚಂದಮಾಮನನ್ನು ಒಪ್ಪಿಸಿ ಎಲ್ಲಿ ಕರ್ಕೊಂಬರ್ತಾಳೆ ಅಂತ ಕೇಳಿದಾಗ ಭೂಮಿಗೆ ಯಾರನ್ನ ಕರ್ಕೊಂಬರ್ತಾಳೆ? ಚಂದಮಾಮನನ್ನು ಕರ್ಕೊಂಬರ್ತಾಳೆ. ಅಷ್ಟರಲ್ಲಿ ಅಮ್ಮುವಿನ ತಂದೆ, ಅಮ್ಮೋ, ನಿನ್ನ ಪತಂಗ ಕೆಳಗೆ ಬೀಳುತ್ತಿದೆ, ನೀನು ಎಲ್ಲಿರುವೆ? ಪತಂಗದ ದಾರ ಮೇಲೆ ಕೆಳಗೆ ಮಾಡು ಎಂದು ಅಮ್ಮುವಿನ ಭುಜ ಅಲ್ಲಾಡಿಸಿದರು. ಆಗ ಅಮ್ಮು, ಅಮ್ಮ, ನಾನು ಎಲ್ಲಿರುವೆ ಎಂದು ಕೇಳಿದಳು. ನೋಡು, ಅಷ್ಟಲ್ಲಿ ಏನಾಯ್ತಂತ ಕೇಳಿದಾಗ ಅಮ್ಮುವಿನ ತಂದೆ ಅಮ್ಮು ಎಂದು ಕರೆದು, ನಿನ್ನ ಪತಂಗ ಕೆಳಗಡೆ ಬೀಳ್ತಾ ಇದೆ, ಆ ಪತಂಗದ ದಾರವನ್ನು ಮೇಲೆ ಕೆಳಗೆ ಅಲುಗಾಡಿಸು ಅಂತೇಳಿ ಯಾರಿಗೆ ಹೇಳ್ತಾ ಇದ್ದಾರೆ ಅಂತ ಕೇಳಿದಾಗ ಅಮ್ಮುಗೆ ಹೇಳ್ತಾ ಇದ್ದಾರೆ. ಆದರೆ ಅಮ್ಮು ತಾನು ಕನಸಿನ ಲೋಕದಲ್ಲಿ ಮಗ್ನಳಾಗಿರುವುದರಿಂದ ಅಮ್ಮುವಿನ ತಂದೆ ಏನು ಮಾಡ್ತಾನೆ ಅಂತ ಕೇಳಿದಾಗ ಅಮ್ಮುವಿನ ಭುಜವನ್ನು ಅಲುಗಾಡಿಸಿ, ನೀನು ಎಲ್ಲಿರುವೆ ಅಂತ ಕೇಳ್ತಾನೆ. ಆಗ ಎಚ್ಚರಗೊಂಡಿರ್ತಕ್ಕಂಥ ಅಮ್ಮ, ಅಪ್ಪ, ನಾನು ಎಲ್ಲಿರುವೆ ಎಂದು ಯಾರಿಗೆ ಕೇಳ್ತಾ ಅಂತ ಕೇಳಿದ ಮತ್ತೆ ತನ್ನ ತಂದೆ ತಾಯಿಗೆ ಅಮ್ಮು ಕೇಳ್ತಾಳೆ. ಆಗ ಅಮ್ಮು, ಏಕೆ, ಏನಾಯಿತು? ನೀನು ಇಲ್ಲೇ ಇರುವೆ, ಪತಂಗ ಹಾರಿಸುತ್ತಿರುವೆ ಎಂದು ಅಮ್ಮುವಿನ ಅಮ್ಮ ಹೇಳುವಾಗಲೇ, ಇಲ್ಲ ಅಮ್ಮ, ನಾನು ಆಕಾಶಕ್ಕೆ ಹಾರಿ ಗುಬ್ಬಿ, ಗಿಣಿ, ಚಿಟ್ಟೆ ಮತ್ತು ಚಂದಮಾಮನ ಜೊತೆ ಆಟವಾಡಿದೆ ಎಂದು ಅಮ್ಮು ಹೇಳಿದಾಗ, ಪೆದ್ದಿ ಎಂದು ಆಕಾಶಕ್ಕೆ ಹಾರಿದ್ದು ನೀನಲ್ಲ, ನಿನ್ನ ಗಾಳಿಪಟ ಎಂದು ಅಮ್ಮುವಿನ ಅಪ್ಪ ಮತ್ತು ಅಕ್ಕಂದಿರು ಗೊಳ್ಳೆಂದು ನಕ್ಕರು. ನೋಡಿ, ಆಗ ಅಮ್ಮ ಕೇಳ್ತಾಳೆ, ಯಾಕೆ, ಏನಾಯ್ತು ಅಮ್ಮು? ನೀನು ಇಲ್ಲೇ ಇರುವೆ, ನೀನು ಎಲ್ಲಿಗೆ ಹೋಗಿದ್ದೀಯಾ? ನೀನೇ ಇಲ್ಲೇ ಇದ್ದುಕೊಂಡು ಪತಂಗವನ್ನು ಹಾರಿಸ್ತಾ ಇದ್ದೀಯಲ್ಲ ಅಂತೇಳಿ ಯಾರು ಹೇಳ್ತಾರೆ ಅಂತ ಕೇಳಿದಾಗ ಅಮ್ಮನ ತಾಯಿ ಹೇಳ್ತಾಳೆ. ಆಗ ಅಮ್ಮ ಹೇಳ್ತಾಳೆ, ಇಲ್ಲಪ್ಪ, ನಾನು ಆಕಾಶಕ್ಕೆ ಹಾರಿದ್ದೆ, ಆಕಾಶಕ್ಕೆ ಹಾರಿ ಗುಬ್ಬಿಯ ಜೊತೆಯಲ್ಲಿ, ಗಿಣಿಗಳ ಜೊತೆಯಲ್ಲಿ, ಚಿಟ್ಟೆಗಳ ಜೊತೆಯಲ್ಲಿ ಮತ್ತು ಚಂದಮಾಮನ ಜೊತೆಯಲ್ಲಿ ಆಟವಾಡಿದ್ದೀನಿ. ನಾನು ಆಟ ಆಡಿ ನಾನು ಖುಷಿಯಿಂದ ಸಂಭ್ರಮಿಸಿದ್ದೀನಿ ಅಂತಕ್ಕಂಥ ಮಾತನ್ನು ಅಮ್ಮ ಹೇಳ್ತಾಳೆ. ಆಗ ಅಮ್ಮುವಿನ ಅಮ್ಮ ಮತ್ತು ಅಪ್ಪ ಹೇಳ್ತಾರೆ, ಪೆದ್ದಿ, ನೀನು ಆಕಾಶಕ್ಕೆ ಹಾರಿಲ್ಲ, ನಿನ್ನ ಪತಂಗ ಏನಾಗಿದೆ, ಆಕಾಶಕ್ಕೆ ಹಾರಿದೆ, ನೀನು ಇಲ್ಲೇ ಇದ್ದೀಯಾ ಅಂತಕ್ಕಂಥ ಮಾತನ್ನು ಅಮ್ಮುವಿನ ಅಪ್ಪ ಮತ್ತು ಅಮ್ಮ ಹೇಳ್ತಾಳೆ. ಆದರೆ ಅಮ್ಮುವಿನ ಈ ಮಾತನ್ನು ಕೇಳಿರ್ತಕ್ಕಂಥ ಅಮ್ಮುವಿನ ತಂದೆ, ತಾಯಿ ಮತ್ತು ಅಕ್ಕಂದಿರು ಅಮ್ಮುವಿನ ಮಾತನ್ನು ಕೇಳಿ ಗೊಳ್ಳೆಂದು ನಗ್ತಾರೆ. ಇದು ಆಕಾಶಕ್ಕೆ ಹಾರಿದ ಅಮ್ಮು ಅಂತಕ್ಕಂಥ ಮಕ್ಕಳಿಗಾಗಿ ರಚನೆಗೊಂಡಿರ್ತಕ್ಕಂಥ ಕತೆ, ಕರ್ಮವೀರ ವಾರಪತ್ರಿಕೆಯಲ್ಲಿ ಪ್ರಕಟಗೊಂಡಿರ್ತಕ್ಕಂಥ ಪದೆ. ಈ ಒಂದು ಕಥೆಯನ್ನು ನಿಮ್ಮ ಮನೆಯ ಮಕ್ಕಳಿಗೆ ಆಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮಗುವಿನ ಮನೋವಿಕಾಸಕ್ಕೆ ತಾವು ಪಾಲುದಾರರು ಆಗುತ್ತೀರಿ ಅಂತಕ್ಕಂಥ ವಿನಂತಿಯೊಂದಿಗೆ, ಆಶಯದೊಂದಿಗೆ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಬರುವ ರವಿವಾರ ಮತ್ತೊಂದು ಕಥೆಯೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.